ಸುಮ್ನಿರ್ರಿ, ಏನು ಮಾತಾಡಬೇಡ್ರಿ, ಸುಮ್ನಿರ್ರಿ. ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋದ್ರು ಹೋಗ್ಲಿ, ಏನು ಮಾತಾಡಕ್ ಹೋಗ್ಬೇಡ್ರಿ, ಸುಮ್ನಿರ್ರಿ. ಇಕ್ಕೆಮ್ಲೇಳತ್ಲ ಮಾಡ್ಕೊಂಡು ತಿಂತಾವಂತೆ, ತಿಂದ್ರು ತಿನ್ಲೇಳು. ಇಲ್ಲ ಚೈತ್ರ, ನಾನು ಸುಮ್ಮನಿರಲ್ಲ ಕಣೆ. ಓದನು ಹೋಗ್ಬೇಕ, ಹೆಂಗೆ ಬಂದವನೇ ಅವನು, ಹೆಂಗೆ ಬಂದವನೇ ಅಂತ ನಾನು ಸುಮ್ಮನಿರಲ್ಲ ಬಿಡು. ಅದ್ಯಾಕೆ ಸುಮ್ಮನಿರ್ಬೇಕು, ಅವ್ರಿಗೆ ಎದರ್ಕೊಂಡು ಯಾಕೆ ಸುಮ್ಮನಿರ್ಬೇಕು ಅನ್ಬೇಕು. ನಮ್ಮಂತ ಏನಾನ ನಾವು ಹೋಗಿ ಬಂದಿದ್ರೆ ಅವರು ಸುಮ್ಮನಿರಾರ ಹೇಳು. ಯಾವ ಮಕ್ಕ ಇಕ್ಕೊಂಡು ಬಂದೆ ಕೇಳ್ತೀನಿ. ಓದಾರು ಯಾವ ಮಕ್ಕ ಇಕ್ಕೊಂಡು ಬಂದಿದ್ರೆ ತಿರ್ಗಿ ಇಲ್ಲಿಗೆ ಬಂದಾರಲ್ಲ ಸುತ್ತಾರ್ಕೊಂಡು ಅಂತ ಹೇಳ್ತೀನಿ. ಹೆಂಗೆ ಬಂದ್ರಿ ನೀವು ಇಲ್ಲಿಗೆ ಅಂತ ಕೇಳ್ತೀನಿ. ಸುಮ್ನಿರಪ್ಪ, ಏನು ಮಾತಾಡ್ಬೇಡ. ಅವ್ರಿಗೂ ಇವಾಗ ನಾವೇನೇನು ಬೇರೆ ಹೋಗಿಲ್ವಲ್ಲ, ನಮ್ಮ ಹೆಸರಿಗೆ ಇದ್ದಿದ್ರೆ ಬಿಡಪ್ಪ ಕೇಳೋ ಅಂತ ಅಧಿಕಾರ ಐತೆ ಅನ್ಬೋದಾಗಿತ್ತು. ಇವಾಗ ಇಬ್ಬರಿಗೂ ಸೇರೈತೇನು ಭಾಗ ಹೋಗಿಲ್ವಲ್ಲ, ಆ ಕಡೆಗೆ ಮಾಡ್ಕೊಂಡು ತಿಂತಾರಂತೆ, ಅವರೇ ಸಪ್ರೇಟ್ ಮಾಡ್ತಾರಂತೆ, ಮಾಡ್ಕೊಂಡು ತಿಂದ್ರು ತಿಂಗಳು. ಸುಮ್ನಿರಪ್ಪ, ಜಗಳ ಬೇಡ, ಸುಮ್ನಿರು. ಇಲ್ಲ ಕಣೆ, ನಾನು ಸುಮ್ಮನಿರಲ್ಲ, ನೀನು ಸುಮ್ಮನಿರ್ಬೇಕು. ನನಗೆ ಹೇಳೋ ಅಂತ ಅವಶ್ಯಕತೆ ಇಲ್ಲ, ನೀನು ಸುಮ್ಮನಿರ್ಬೇಕು. ನೀನು ನಾನು ಕೇಳ್ತೀನಿ, ನಾನು ಸುಮ್ಮನಿರಲ್ಲ ಬಿಡು, ನಾನು ಕೇಳ್ತೀನಿ, ನೀನು ಸುಮ್ಮನೆ ನಿಂತ್ಕಳೆ. ಇವ್ರಿಗೆ ಹೇಳಕ್ಕಾಗಲ್ಲಪ್ಪ, ಜಗಳ ಬೇಡಪ್ಪ ಸುಮ್ಮನಿರಪ್ಪ ಅಂತ ಹೇಳಿದ್ರೆ ಇವ್ರು ಜಗಳ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಯಪ್ಪ ಹೋಗತ್ಲಾಗೆ, ಅವ್ರ ಹತ್ಲಾಗೆ ಹೆಂಗೋ ಮಾಡ್ಕೊಂಡು ಬೇರೆ ಮಾಡ್ತೀವಿ ಅಂತ ಇದ್ದಾರೆ. ಅವರೇ ನೀನು ನಮ್ಮ ಜೊತೆಗೆ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಅವ ಹೆಂಗೋ ಬೇರೆ ಮಾಡ್ಕೊಂಡು ಉಂತೀವಿ ಅಂತ ಹತ್ಲಾಗೆ ಇಕ್ಕೊಂಡವ್ರು ಒಂದು ಕಡೆ ಸೈಡಿಗೆ, ಆ ಕಡೆ ಆಜಾರ್ದಾಗ ಇಕ್ಕೊಂಡವ್ರಿ. ಅಯ್ಯೋ ಇವ್ರು ಅವ್ರು ಸುಮ್ಮನಿರಂಗೆ ಇಲ್ಲ ಹೋಗತ್ಲಾಗೆ. ಏನು ಯಾವ ಮಕ್ಕ ಇಕ್ಕೊಂಡು ಇಲ್ಲಿಗೆ ಬಂದಿದೆಯೋ ತಿರ್ಗಾ ಎಲ್ಲ ತಂದು ಇಕ್ತಾ ಇದೆಯಲ್ಲ, ನೀನು ನಾಚಿಕೆ ಆಗಲ್ವಾ? ನಾನು ಇಲ್ಲಿರಲ್ಲ, ಇಲ್ಲಿ ಕಾಲು ಇಕ್ಕಲ್ಲ ಅಂತ ಓದಲ್ಲ ಮನ್ಯಾಳ, ಇಲ್ಲಿಗೆ ಬಂದಂಗೆ ಆತಲ್ಲೋ ತಿರ್ಗಾ. ಏಯ್ ಏನೋ ನಿಂದು, ಏನೋ ನಿಂದೇನು ಯಾವ ಮಕ್ಕ ಇಕ್ಕೊಂಡು ಇಲ್ಲಿ ಬಂದಿದ್ಯಲ್ಲೇ? ನನಗಿಲ್ಲಿ ಬರೋ ಅಧಿಕಾರ ಐತೆ, ಅದಕ್ಕೆ ಬರ್ತಾ ಇದ್ದೀನಿ. ಏನು ನಿಂದೇನೋ? ನಿನ್ನ ಮನೆಗೆ ಬಂದಿದ್ದೀನಿ ನಾನು, ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ, ನಾನು. ಅಯ್ಯೋ ಶಿವನಿ, ಯಾಕಪ್ಪ ವರ್ಷ ಯಾಕ್ರಲ್ಲ ಸುಮ್ಕಿರ, ಯಾಕ್ರಿ ಯಾಕಂತೆ? ನೋಡೆ ಸುಗುಣ, ಏನು ಅವ್ರ ಮನೆಗೆ ಬಂದಿದ್ವಿ ನಮ್ಮಂಗೆ ಇಲ್ಲಿಗೆ ತಿರ್ಗಾ ಬಂದ್ವು ಸುತ್ತಾರ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ನೋಡು ಹೆಂಗೆ ಮಾತಾಡ್ತಾ ಇದ್ದಾನೆ, ಹೆಂಗಸ್ರು ಮಾತಾಡ್ದಂಗೆ ಅಂಕ್ಲು ಮಾತಾಡ್ತಾ ಇದ್ದಾನೆ. ಸುತ್ತಾರ್ಕೊಂಡು ಬಂದರು ಅಂತ ಹೇಳಿ ಏನಲ್ಲ, ಏನು ಮಾತಾಡ್ತೀಯ? ಹೆಂಗಸ್ರು ಮಾತಾಡ್ದಂಗೆ ಮಾತಾಡ್ತೀಯ ಅಂತ ಹೇಳ್ತಾ ಇದೆಯಾ ನನಗೆ? ಹೆಂಗಸ್ರು ಮಾತಾಡ್ದಂಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದೆಯಾ? ಅಲ್ಲ ಯಾಕೆ ನೀವು ಹೊಡಿಯೋದು? ಇಲ್ಲಿ ನಮಗೆ ಬರೋ ಅಧಿಕಾರ ಐತೆ, ಬಂದಿದ್ದೀವಿ. ನೀನು ಸುಮ್ಮನೆ ಇರ್ಬೇಕು, ನೀನು ಮಾತಾಡಬೇಡ. ನೀನು ಮಾತಾಡಿದ್ರೆ ನನ್ನ ಮೈಯೆಲ್ಲ ಉರಿತೈತೆ. ನೀವು ಸರಿಯಾ ಮಾತಾಡಬೇಕು. ಏನು ಮಾತಾಡ್ತಾನ ಅವನು? ಹೆಂಗಸ್ರು ಮಾತಾಡ್ದಂಗೆ ಮಾತಾಡ್ತೀಯಾ ಅಂತ ಹೇಳ್ತಾ ಇದ್ದಾನಲ್ಲ, ಮತ್ತೆ ನಿನ್ನ ಗಂಡ ಮಾತಾಡ್ತಾ ಇಲ್ವಾ? ಮತ್ತೆ ಸುತ್ತಾರ್ಕೊಂಡು ಬಂದರು ಅಂತ ಹೇಳಿ ಏನು ನಿಮ್ಮ ಮನೆ ಬಾಗಿಲಿ ಬಂದಿದ್ದೀವ? ಏನು ನಿಮ್ಮ ಅಪ್ಪರ ಮನೆ ಬಾಗಿಲಿ ಹೋಗಿದ್ದೀವಿ ನಾವು? ನೀನೇನೋ ನಿಮಗೆ ಕೊಟ್ಟಾರಲ್ಲ ನಿಮ್ಮ ಅಮ್ಮರ ನೆಂಟರು, ಆ ಮನೆ ಬಾಗಿಲಿ ಬಂದಿದ್ದೀವ. ನಮಗೂ ಇದ್ರಾಗ ಸೇರಕ್ಕೆ ಇದ್ರಾಗ ಅಕ್ಕಿರೋದಕ್ಕೆ ನಾವು ಬಂದಿರೋದು. ಸುಮ್ಮನಿರಮ್ಮ, ಸುಮ್ಮನಿರೇ ತಾಯಿರ. ಸುಮ್ಮನಿರ. ನೀವು ಮಾತಾಡೋದು ಬೇಡ, ಅವರು ಮಾತಾಡೋದು ಬೇಡ. ಸುಮ್ಮನೆ ಪಾಡಿಗೆ ಅವ್ರು ಹಾಕ್ಲಾಗ ಇಕ್ಕೇನು ಮಾಡ್ಕೊಂಡು ಉಮ್ತಾ ಇದ್ದಾರೆ. ನೀನು ಯಾಕಲ್ಲ ಮಾತಾಡೋಕೆ ಹೋಗ್ತೀಯ ಅರ್ಸ? ಮತ್ತೆ ಓದಾನು ಬರಬಾರ್ದು. ನಾನು ಇಲ್ಲಿ ಕಾಲಿಕ್ಕಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ಹೋದಾನು. ಯಾಕೆ ಬರ್ಬೇಕಿಲ್ಲಿ ಸುತ್ತಾರ್ಕೊಂಡು ಮೋಸ ಮಾಡಿ ಮನೆಯಾಗ್ಲಾರ್ಗೆಲ್ಲನ ತಿರುಗಿ ಮೋಸ ಮಾಡೋದಕ್ಕೆ ಬಂದು ಸೇರ್ಕೊಂಡಿದ್ದಾನೆ. ನಾನೇನನ್ನು ನಿನ್ನ ಮಾತಾಡ್ಸಿದ್ನಿ, ನಮ್ಮ ಪಾಡಿಗೆ ನಾವು ಆ ಕಡೆ ಕಿತ್ಕೊಂಡಿದ್ದೀವಿ. ನಾವೇನೇನು ನಿಮ್ದೇನು ಮುಟ್ಟಲ್ಲ. ನಾವು ಎಲ್ಲ ರೇಷನ್ ತತ್ತೀವಿ, ನಾವು ಸಪ್ರೇಟ್ ಮಾಡ್ಕೊಂಡು ಉಣ್ತೀವಿ. ನಮಗೂ ಈ ಮನೆಯಾಗ ಭಾಗ ಇರೋದಕ್ಕೇನೆ ನಾವು ಸಪ್ರೇಟ್ ಇಲ್ಲಿ ಮಾಡ್ಕೊಂಡು ತಿಂತೀವಿ. ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಉಣ್ತೀವಿ. ನಾವೇನು ನಿಮ್ಮ ಅನ್ನ ನಾವೇನು ಉಂಬೋದಕ್ಕೆ ಬಂದಿಲ್ಲ, ನಾವೆಲ್ಲ ಮಾಡ್ಕೊಂಡು ಉಣ್ತೀವಿ. ನಮಗೂ ಗೊತ್ತೈತೆ, ನಾವು ಸಪ್ರೇಟ್ ಮಾಡ್ತೀವಿ. ನಾವು ಏನಾರ ನಿಮ್ದು ರೇಷನ್ ಮುಟ್ತಾ ಮಾತಾಡಬೇಕು ನೀವು. ನಾವೇನೇನು ನಿಮ್ಮ ರೇಷನ್ ಮುಟ್ಟಿಲ್ಲ, ನಿಮ್ಮ ಪಾತ್ರ ಸಾಮಾನು ಮುಟ್ಟಿಲ್ಲ, ಏನಿಲ್ಲ. ನಮಗೂ ಇತ್ಲಾಗೆ ಇರಬೇಕು ಅಂತ ಅನ್ನಿಸ್ತು, ಅದಕ್ಕೆ ತಂದು ಇಕ್ಕೊಂಡು ಇದೀವಿ. ಇತ್ಲಾಗೆಲ್ಲ ಜಾಗ ಇತ್ತಲ್ಲ, ಏನು ಒಟ್ಟು ನಿಮಗೆ ಸೇರಿದ್ದೆ. ಅದಕ್ಕೆ ಇದ್ರಾಗ ಅರ್ಧ ಇರಲಿ, ಭಾಗ ಅಂತೂ ಕೊಡೋಕ್ಕಾಗಲ್ಲ. ಭಾಗ ಮಾಡೋದು ಬೇಡ ಅಂತ ಹೇಳ್ತಿರಲ್ಲ. ಮನೆನೂ ಕೇಳಂಗಿಲ್ಲ, ಜಾಗನೂ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ. ಮತ್ತೆ ನಾವು ಇದ್ರಾಗ ಇರಬಾರ್ದೆ? ಹಂಗಾದ್ರೆ ನಾವೇನು ಕೇಳೋ ಅಂತ ಅಧಿಕಾರ ಇಲ್ವೇ ನಮಗೆ? ನೋಡಿ ಹೆಂಗೆ ಮಾತಾಡ್ತೀರಾ? ಸುಮ್ಮನೆ ಬಿಡಲೇ, ನೋಡು ಗ್ರಾಚಾರ ನೆಟ್ಕಿರಲ್ಲ. ಏನು ಮಾತಾಡ್ತೀಯ? ಏನು ನೆಟ್ಕಿರಲ್ಲ ಅಂತ ಮಾತಾಡ್ತೀಯ ನೀನು? ಸುಮ್ಮನೆ ಪಾಡಿಗೆ ಅವು ಹೆಂಗನ ಮಾಡ್ಕೊಂಡು ತಿನ್ಲಿ. ಯಾಕೆ ಬೇಕಾವ್ ನಾಯಿಗಳು ಸವಾಸ ಬೇಡ. ಏರ್ ನಾಯಿಗಳು. ನೀನು ನಾಯಿ, ನಾವಲ್ಲ. ನೀವು ಕಣೆ, ನಿಮ್ಮಂತಾರು ಖ್ಯಾತೆ ಮಾಡಕ್ಕೆ ಕಾತ್ಕೊಂಡಿರ್ತೀರ. ನಿನ್ ಗಂಡ ಖ್ಯಾತೆ ಮಾಡಿದ್ನ, ನನ್ನ ಗಂಡ ಖ್ಯಾತೆ ಮಾಡಿದ್ನ? ಫಸ್ಟ್ ನಿನ್ ಗಂಡ ಖ್ಯಾತೆ ಮಾಡಿದ್ದು. ಸುಮ್ಮನಿರಪ್ಪ, ಬಾಯಿಲಿ ಇತ್ಲಾಗೆ, ಬಾಯಿಲಿ ನೀನು ಸುಮ್ಮನೆ ಬಾಯಿಲ್ಲ. ಅವ ಹೆಂಗನ ಮಾಡ್ಕೊಂಬ್ಲಿ, ಬಾ ಸವಾಸ ಬೇಡ. ನಮ್ಮ ಪಾಡಿಗೆ ನಾವಿರೋಣ ಬಾಯಿ ಇತ್ಲಾಗೆ. ಸುಮ್ಮನಿರಪ್ಪ, ಇತ್ಲಾಗೆಲ್ಲ ಒಂದು ನೋಡಂತ್ರಕ್ಕೆ ಗಾಡಿ ಇಕ್ಸಕ್ಕಾಗುತ್ತೆ. ನೋಡಂತ್ರಕ್ಕೆ ಗಾಡಿ ಇಕ್ಸಿ ಅವ್ರು ಮಾಡ್ಕೊಂಡು ಉಂತಾರೆ, ನೀವು ಮಾಡ್ಕೊಂಡು ಬಂದು ಸುಮ್ಕಿರ್ರಿ. ನೋಡಂತ್ರಕ್ಕೆ ಗಾಡಿ ಇಕ್ಸನ ಸುಮ್ಕಿರಪ್ಪ, ಸುಮ್ಮನೆ ಹೆಂಗನ ಮಾಡ್ಕೊಂಬ್ಲಿ. ಬಿಡು ಚೈತ್ರ, ನೀನು ಬಿಡ ಇಲ್ಲಿ ಹೇಳ್ತೀನಿ. ಹೆಂಗೆ ಮರ್ಯಾದೆ ತೆಗ್ದು ಹೆಂಗೆ ಓದ ನೀವು, ಹೆಂಗೆ ಬಂದ ತಿರ್ಗ ಈ ಮನೆಗೆ ಅಂತ ಹೇಳಿ ಏನಾನ ಯಾರನ್ನ ಕೇಳ್ದ, ಯಾರನ್ನೂ ಕೇಳಿಲ್ಲ, ಏನಿಲ್ಲ. ಹೆಂಗೆ ಬಂದು ಸೇರ್ಕೊಂಡ ಈ ಮನೆಯಕ್ಕೆ? ನಿನ್ನ ಯಾಕೆ ಕೇಳ್ಬೇಕು ನಾನು ನಮ್ಮ ಅಮ್ಮ ಹೆಂಗೆ ಕೇಳಿದೆ, ನಮ್ಮ ಅಪ್ಪ ಹೆಂಗೆ ಕೇಳಿದೆ. ಅವ್ರು ಬಂದಿರ್ರಿ ಅಂತ ಹೇಳಿದ್ರು. ಕೇಳಿ ನಮ್ಮ ಅಮ್ಮ ನಿಲ್ಲೇ ಐತೆ ಏನಮ್ಮ? ನೀನು ಹೆಂಗೆ ಹೇಳ್ದೆ? ನಮ್ಮನ್ನೇನೋ ಒಂದು ಮಾತು ಕೇಳಿದೆ ನೀನು. ನಮ್ಮ ಅವ ಅಪ್ಪ ಕರಿ, ಅಪ್ಪ ಬಾರಪ್ಪ ಇಲ್ಲಿ. ನೀವಿಬ್ರು ನನ್ನೇನೋ ಒಂದು ಮಾತು ಕೇಳಿದ್ರಿ. ಇವ್ ಮನೆಯಕ್ಕೆ ಬರ್ತಾನೆ ಅವನು ಅಂತ ಹೇಳಿ ಹೋಗ್ಬೇಕಾರೆ ಮಾತ್ರ ಕಳಿಸ್ಬಿಟ್ರಿ. ಯಾಕೆ ಹೋಗ್ತೀಯಪ್ಪ ಅಂತ ಕೇಳಲಿಲ್ಲ, ಏನಿಲ್ಲ. ಇವಾಗ ಬರ್ಬೇಕಾರೆ ಯಾಕೆ ಬರ್ತೀಯಪ್ಪ ಅಂತ ಕೇಳಬೇಕಾಗಿತ್ತು. ನೀವು ಕೇಳಬೇಕು. ಏನಾನ
ಏನು ಮಾಡೋಣಪ್ಪ ಅಲ್ಲಿ ಮನೆ ಒಟ್ಟು ಖಾಲಿ ಮಾಡ್ತೀವಿ ಅಂತಂದ್ರು. ಅಲ್ಲಿ ಬೇರೆ ಮನೆ ಬಿಡ್ರಿ ಅಂತ ಹಿಂತಿ ಮಾಡಿರಂತೆ, ಅದಕ್ಕೆ ಖಾಲಿ ಮಾಡ್ಕೊಂಬತ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮಾಡ್ಕೊಂಡು ಉಂಡ್ರಪ್ಪ ಅಂತ ಹೇಳಿದ್ವಪ್ಪ. ನಾವಿಬ್ಬರು ಮಕ್ಳನ್ನು ಸಣ್ಣಗೆ ನೋಡ್ಬೇಕಪ್ಪ. ನೀನು ಮನೆ ಕೊಟ್ಟವ್ ನೀ ಮನೆ ಕೊಡಲಿಲ್ಲ ಅಂದ್ರೆ ನಮ್ಮನ್ನು ಯಾರ ನೀ ಏನು ಅಂತಾರೆ ಹೇಳ್ಪಪ್ಪ. ಅದಕ್ಕೇನೆ ಬಿಡಪ್ಪ ಅಂತ ಅವನು ಅತ್ಲಾಗಿ ಇಕ್ಕೊಂಡು ಮಾಡ್ಕೊಂಡು ಉಂಡ್ರು ಉಂಬ್ಲಿ ಅಂತ ನಾವು ಸುಮ್ಕಾದ್ವಿ. ನಿಮ್ಮಪ್ಪ ಏನು ಹಂಗೆ ಅಂತ ಕಣಪ್ಪ. ಯಾಕಲ್ಲ ಯಾಕ ವರ್ಷ ಅಲ್ಲ ಕಣಪ್ಪ, ನೀನು ನನ್ನ ಕೇಳ್ದೇನಪ್ಪ. ಹೇಳ್ಬೇಕು ತಾನೆ, ಈ ಮನೆ ಮಗನಾಗಿ ನಾನು ಇಲ್ಲಿದ್ದೀನಿ ಅಂದಮೇಲೆ ಹಿಂಗೆ ಬರ್ತಾನೆ ಕಣಪ್ಪ. ಅವನು ಅಲ್ಲಿ ಬೇರೆ ಅಲ್ಲಿ ಮಾಡ್ಕೊಂಡು ತಿಂತಾನೆ, ಅಲ್ಲಿ ಬೇರೆ ಕಡೆ ಕಿಕ್ಕೊಂಡು ಬೇರೆ ಮಾಡ್ತಾರೆ ಅಂತ ಹೇಳಿ ನೀನು ಹೇಳ್ದೇನಪ್ಪ. ನಾವು ಇಲ್ಲಿದ್ದೀವಿ ಅಂದಮೇಲೆ ನಮ್ಗೊಂದು ಮಾತಾದರೂ ಹೇಳಿದ್ರಾ? ಹೇಳಿದ್ರೇನಪ್ಪ? ಹೇಳಲಿಲ್ಲಪ್ಪ, ನೀವು ಇರಲಿಲ್ವಲ್ಲ, ಬೆಂಗ್ಳೂರಿಗೆ ಹೋಯ್ದ್ರಲ್ಲ, ಅವ್ರ ಮನೆ ಬಿಡ್ರಿ ಅಂತ ಒಂದೇ ಹಿಂಸೆ ಮಾಡಿರಂತೆ. ಅದಕ್ಕೆ ಅಪ್ಪ ಇರ್ತೀವಿ ಕಣಪ್ಪ ಅಂತಿದ್ರು. ಅದಕ್ಕೆ ಇವಾಗ ಏನು ಮಾಡೋಣಪ್ಪ, ಅವ್ನಿಗೂ ಅಧಿಕಾರ ಐತೆ, ಭಾಗ ಕೊಟ್ಟಿದ್ರು ಬಿಡಪ್ಪ, ಅವ್ನ ಮನೆಯಾಕೆ ಹಂಗೆ ಬಂದು ನೀನು ಇರ್ತೀಯ ಅಂತ ಅನ್ಬೋದಾಗಿತ್ತು. ಇವಾಗ ಬಂದು ಇರ್ತೀವಿ ಅಂತ ಅಂದರು, ಅದಕ್ಕೆ ಇರ್ರಪ್ಪ ಅಂತ ಹೇಳಿದ್ವಪ್ಪ. ನೋಡಪ್ಪ, ನಾವು ಇರಂಗಿಲ್ವಂತೆ, ಅವ್ನಿಗೊಬ್ಬನಿಗೆ ಬಿಟ್ಟು ಕೊಟ್ಬಿಡ್ಬೇಕಂತ ಹೇಳಿ ದೊಡ್ಡ ಮನೆ ನಾನು. ಅಲ್ಲ ಹೇಳ್ಬೇಕಾಗಿತ್ತು, ನಮ್ಗೊಂದು ಮಾತಾದರೂ ಹೇಳ್ಬೇಕಾಗಿತ್ತು. ಬಿಡಪ್ಪ ಅತ್ತ ಹೋದ್ರು ಹೋಗ್ಲಿ, ಹೆಂಗನ ಮಾಡ್ಕೊಂಡು ತಿಮ್ಲೇಳು, ಸವಾಸ ಬೇಡ, ಏನು ಮಾತಾಡ್ಬೇಡ. ಯಾಕೆ ಮಾತಾಡಿ ನೀನು ಟೆನ್ಷನ್ ತಮಕ್ಕೆ ಹೋಗ್ತೀಯ, ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಬಿಡಪ್ಪತ್ತ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಉಂತಾರೆ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಉಂಡ್ರಿ. ನಿಮ್ದು ಅಡುಗೆ ಮನೆ ರೂಮ್ ಎಲ್ಲ ಇದ್ದಾವೆ, ಅವ್ರಿಗೊಂದು ರೂಮ್ ಐತೆ, ಅತ್ಲಾಗೆ ಪಡ್ಸೆಲ್ಲ ಕಿಕ್ಕೊಂಡು ಅವ್ರು ಹೆಂಗೆ ಅಜಾರ್ದಾಗೆ ಮಾಡ್ಕೊಂಡು ಉಣ್ತೀವಿ. ಅಡುಗೆ ಮನೆ ಅವರೇ ತಕೊಂಬ್ಲಿ, ನಮ್ಗೇನೇನು ಬೇಡ ಅಂದರು. ಅವ್ರು ಹೆಂಗೆ ಅಲ್ಲಿ ಮಾಡ್ಕೊಂಡು ಉಣ್ತಾರಂತೆ. ಬಿಡಪ್ಪತ್ತ ಬಿಡಪ್ಪ ವರ್ಷ, ಸುಮ್ಮನೆ ಮಾತಾಡಿರಿ, ಸುಮ್ಮನೆ ಹೋಗ್ತಾವ ಕಣಪ್ಪ. ಸುಮ್ಮನೆ ಯಾತಕ್ಕೆ ಜಗಳ ಮಾಡ್ಕೊಂತೀರಪ್ಪ? ನಿಮ್ಮ ಪಾಡಿಗೆ ನೀವಿರ್ರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದೇನಪ್ಪ ಸುಮ್ಮನೆ ಇವಾಗ ನೀನು ಹೆಂಗೆ ಬಂದೆ, ನೀನು ಹೆಂಗೆ ಓದಿ ಅಂತ ಕೇಳಿದ್ರೆ ಸುಮ್ಮನೆ ಜಗಳ ಕಣಪ್ಪ. ಸುಮ್ಮನಿರಸ್ಸ, ಸುಮ್ಮನಿರ್ರಿ, ಟೆನ್ಷನ್ ತಗೊಬಿಟ್ಟು ಸುಮ್ಮನಿರ್ರಿ. ಹೆಂಗನ ಮಾಡ್ಕೊಂಡೇನ ತಗೊಂಡು ಹಾಳಾಗೋದ್ರೆ ಹೋಗ್ಲಿ, ಸುಮ್ಮನಿರ್ರಿ. ಅಲ್ಲ ನೋಡಿ ಮಾತಾಡೋದು ನಮ್ಗೇನು ಬರೋ ಅಧಿಕಾರ ಇಲ್ಲ ಅಂತ ತಿಳ್ಕೊಬಿಟ್ಟವ್ರು ಇವರು. ಎಲ್ಲ ಇವ್ರದ್ದೇ ಆಗ್ಬಿಟ್ಟೈತೆ. ನಮ್ಮ ತಾಯಿ ಇರು, ನೀನು ಇರೇ ತಾಯಿ ಇರು, ನಾವೇನೇನೆಲ್ಲ ನಮ್ದೆ ಅಂತ ಹೇಳಿಲ್ಲ. ನಮ್ಗೆ ಒಂದು ಮಾತು ಕೇಳಲಿಲ್ಲಲ್ಲ, ಅವಾಗ ಹೇಳಿದ್ರಲ್ಲ ನಾವು ಬೇರೆ ಹೋಗ್ತೀವಿ, ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋಗಿದ್ರಲ್ಲ. ಇವಾಗ ಯಾಕೆ ಬಂದು ಹೇಳಲಿಲ್ಲ ಅಂತ ಕೇಳಿದ್ದು. ಕೇಳಿದ್ರು. ನಾವು ಈ ಮನೆಗೆ ಕೇಳೋ ಅಧಿಕಾರ ಐತೆ, ಕೇಳಿದ್ದೀವಿ. ಈ ಮನೆಯಾಗ ಐದೀವಿ ಅಂದಮೇಲೆ ನಮಗೂ ಅಧಿಕಾರ ಐತಿ, ನೀವು ಕೇಳಬೇಕಾಗಿತ್ತು. ಅವತ್ತು ನಾವು ಬೇರೆ ಹೋಗ್ತೀವಿ ಅಂತ ಹೇಳ್ದೆ ಮತ್ತೆ ಕರೆದು ನಮ್ಮನ್ನೆಲ್ಲನ ಇವತ್ತು ಹಂಗೆ ಬರ್ತೀವಿ ಅಂತ ಹೇಳ್ಬೇಕಾಗಿತ್ತು. ಯಾವತ್ತು ಚೆನ್ನಾಗಿದ್ದಮ್ಮ ಹೇಳ್ದೆ, ಮಾತಾಡಿಸ್ಕೊಂಡು ಚೆನ್ನಾಗಿದ್ರಿ ಹೇಳಿದ್ವಿ. ಇವಾಗ ಎಲ್ಲ ನಾವು ಮೂಗು ಮುಷ್ಟಿ ತೆರಿಕೊಂಡ ಮೇಲೆ ಯಾಕೆ ಹೇಳಕ್ಕೆ ಹೋಗೋಣ? ಮಾತಾಡಿಸ್ತಿಲ್ಲದ ಮೇಲೆ ನಾವು ಮಾತಾಡ್ಸಲ್ಲ, ನಾವು ಜೀವನ ಪರ್ಯಂತ ನಿಮ್ಮನ್ನು ನಂಬಲ್ಲ, ನಾವು ಜೀವಿರ ತಕ ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಹೇಳ್ಬಂದಿರೋರು ನೀವು. ಅದಕ್ಕೆ ನಾವ್ಯಾಕೆ ಬಂದು ಹೇಳೋಣ ನಿಮಗೆ? ಅಲ್ಲ ನಾವ್ಯಾಕೆ ನಿಮ್ಮನ್ನು ಕೇಳ್ಬೇಕು ಹೇಳು? ನಾವ್ಯಾಕೆ ನಿಮ್ಮನ್ನು ಕೇಳಬೇಕು ಅಂತ? ಸುಮ್ಮನಿರಪ್ಪ ಹೋಗ್ಲಿ ಇರ್ಸ. ನಮ್ಮನೇನು ಯಾತ ಹೇಳಲ್ಲ ಕೇಳಲ್ಲ ಈ ಮನೆಯಾಗೆ, ಏನೋ ಹೇಳಲ್ಲ ಕೇಳ್ದಂಗೆ ಹೆಂಗೆ ನೋಡಿ ಹೆಂಗಿದ್ದು ಮಾಡ್ತಾ ಇದ್ದಾರೆ. ಎಲ್ಗ ಹೋಗಿ ಆಗ್ಲೆಲ್ಲ ಬಂದಿರೋರನ್ನ ಸುಮ್ಮನೆ ಮನೆಯಾಗೆ ಬಿಡ್ಕೊಬಿಡ್ತಾರೆ. ಏನು ಹೇಳಲ್ಲ ಕೇಳಲ್ಲ. ನೀವು ಅಷ್ಟೇ ಕಣಪ್ಪ. ಅಯ್ಯೋ ಹೋಗಿದ್ದಲ್ಲ ನೀನು, ಯಾಕೆ ಹೋಗ್ಬೇಕಾಗಿತ್ತು ಅಂತ ಕೇಳಬೇಕಾಗಿತ್ತು. ಸುಮ್ಮನಿರ ನಮ್ಮ ಚೈತ್ರ, ಸುಮ್ಮನಿರೋನು, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂತ ಮಾತಾಡಿ. ಅದನ್ನೇ ಹೇಳ್ತಾ ಇದ್ದೀನಿ ಕಣ್ಮಮ್ಮ, ಸುಮ್ಮನಿರ್ರಿ, ಮಾತಾಡಬೇಡ್ರಿ, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ, ಸುಮ್ಮನಿರ್ರಿ ಅಂದ್ರೂ ಕೇಳ್ತಿಲ್ಲ ಅವರು. ಸುಮ್ಮನೆ ನಡೀರಿ, ಟೆನ್ಷನ್ ತಗೋಬೇಡ, ನಡೀರಿ. ನೀವು ನಡೀರಿ ಸುಮ್ಮನೆ. ಅವ್ರಿಗೆ ಸಿಟ್ಟು ಬಂದೈತೆ, ಅದಕ್ಕೆ ಹಂಗೆ ಮಾತಾಡಿದಾರೆ ಕಣ್ಮಮ್ಮ. ಅವ್ರಿಗೆ ಸಿಟ್ಟು ಜಾಸ್ತಿ. ಹಂಗೆ ಮಾಡಿದ್ನಲ್ಲ, ಇಲ್ಲೇ ಮನೆಗೆ ಇಟ್ಕೊಂಡು ಹೆಂಗೆ ಮೋಸ ಮಾಡಿದ್ನಲ್ಲ, ಎಲ್ಲ ಬೀಗದ ಕೈಯೆಲ್ಲ ಇದು ಮಾಡ್ಕೊಂಡು ಅದಕ್ಕೆ ಸಿಟ್ಟನ್ನ ಮಾತಾಡ್ತಾರೆ. ಇಂಥದ್ದು ಮಾಡಿರಿ ಎಲ್ಲರೂ ಮಾತಾಡ್ತಾರೆ. ಇಲ್ಲೋಡು ವರ್ಷ, ನೀನು ಮನೆಯಾಕೆ ಬಂದ ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಅವಾಗೆಲ್ಲ ಬೀಗ ಎಲ್ಲ ತಗೊಂಡೋಗಿ ಯಾಕೆ ಹಂಗೆ ಮಾಡಿಸ್ಕೊಂಡಿದ್ದೆ ನೀನು? ಈಗ ಇಂಥ ಮಾಡಿದರೆ ನಮಗೂ ಸಿಟ್ಟು ಬರುತ್ತೆ, ದೇವರನಿಗೂ ಸಿಟ್ಟು ಬರುತ್ತೆ. ಅಯ್ಯೋ ಇಲ್ಲಿ ಹೇಳಪ್ಪ, ನಾನು ಸುಮ್ಮನೆ ನಾನು 5 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, ಸುಮ್ಮನಿರು. ಒಂದು 5 ಲಕ್ಷ ದುಡ್ಡು ಕಿತ್ಕೊಂಡವ್ರಿ. ಸುಮ್ಕಿರು, ಹೆಂಗನಾಗ್ಲಿ ನೀವು ಯಾತ ಮುಟ್ಟಕ್ಕೆ ಹೋಗ್ಬೇಡ್ರಿ. ಅವ್ರದ ನಿಮ್ದು ಅವ್ರು ಯಾತ ಮುಟ್ಟಲ್ಲ ಅಷ್ಟೇನೆ. ನಾವ್ಯಾಕೆ ಮುಟ್ಟಕ್ಕೋ, ನಾವೊಬ್ರದ್ದು ಏನು ಮುಟ್ಟಕ್ಕೆ ಹೋಗಲ್ಲ ಬಿಡು. ಯಾತಿಗಳಮ್ಮ, ನಿಮ್ಮ ಪಾಡಿಗೆ ನೀವಿರ್ರಿ. ಅವಾಗ ಓಟು ಬೀಗುದ ಕೈಯೆಲ್ಲ ಅವ್ನು ಅಂಗಡಿದಾವೆ ಹೆಂಗದವ ಹಂಗೆ ಇನ್ನೊಂದು ಥರದ ಬೀಗುದ ಕೈಯೆಲ್ಲ ತಗೊಂಡು ಅದೆಲ್ಲ ಮಾಡಕ್ಕೆ ಹೋಯ್ದ್ರಲ್ಲ ಅಂತವೆಲ್ಲ ಬಿಟ್ಬಿಡ್ಬೇಕು. ನೋಡಿ ಹೇಳಿರ್ತೀನಿ. ನನ್ನ ಬೈತಾನ ಅವನು. ಅವ್ರು ಇಂಥ ಮಾಡೋದಕ್ಕೆ ಮತ್ತು ಅವ್ರಿಬ್ರು ಬೈಯೋದು ಗಂಡ ಹೆಂಡ್ತಿ. ನೀವು ಸುಮ್ಮನೆ ಇರಬೇಕು. ಇಲ್ಲದ್ದೆಲ್ಲನ ಬಿಡು, ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಅದು ಇದು ಮುಟ್ಟೋದು ಹಂಗೆ ಹಿಂಗೆ ಅಂತ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ ಕಣ್ಮಮ್ಮ, ನಮಗೂ ಗೊತ್ತಾಗುತ್ತೆ ಒಬ್ರದ್ದೇನು ಮುಟ್ಟಬಾರ್ದು ಅಂತ. ನಾವು ಹಂಗೇನು ಮುಟ್ಟಕ್ಕೆ ಹೋಗಲ್ಲ. ಏನು ಮಾಡೋಣಪ್ಪ. ಅವ್ನು ಬೇರೆಯವ್ರು ನೀವು ಹೆಂಗೆ ಬಿಟ್ಕೊಂಡ್ರಿ ಅಂತ ನಮ್ಮ ಮೇಲೆ ಗಲಾಟೆ ಮಾಡ್ತಾನೆ. ಇವಾಗ ಇವನಿಗೂ ಬರೋ ಅಧಿಕಾರ ಐತಿ. ಇವಾಗ ಭಾಗ ಕೊಟ್ಟಿದ್ರೆ ಬಿಡಪ್ಪ, ಅವನದು ಮನೆ ಅವ್ರಸನ ಮನೆಯಾಕೆ ನೀನು ಹೆಂಗೆ ಬತ್ತಿಯಲ್ಲಿ ಅವ್ರ ಮನೆಯಾಕೆ ಅನ್ಬೋದಾಗಿತ್ತು. ಇವಾಗ ಭಾಗ ಕೊಟ್ಟಿಲ್ಲ. ಇವಾಗ ಇವ್ರು ನಾವು ಬಂದಿರ್ತೀವಿ ಅಂತಂದ್ರೆ ನಾವೇನು ಮಾತಾಡೋಕ್ಕಾಗಲ್ಲ, ಅವರು ಏನು ಮಾತಾಡೋಂಗಿಲ್ಲ. ಇಬ್ಬರೊಳಗೂ ಐತೆ. ಅದಕ್ಕಿಬ್ಬರು ಬೇರೆ ಬೇರೆ ಮಾಡ್ಕೊಂಡು ತಿಂತಾರೆ, ಮಾಡ್ಕೊಂಡು ಉಂಡ್ರು ಉಂಡೆ ಅಂತ ಸುಮ್ಮನಾಗಿದ್ದೀವಿ. ಭಾಗ ಕೊಡೋಣ ಬಿಸಾಕೋಣ ಅಂತಂದರೆ ಇವಾಗ ಆಗಲ್ಲ. ಊಟನು ಎಲ್ಲಿ ಊಟ ಯಾವಳಪ್ಪ, ನಿಮ್ಮ ತಗಿರ್ರಿ ನಮ್ಮ ತಗಿರ್ರಿ ಅಂತಾರೆ ನಮ್ಮನ್ನು. ಹಂಗೆ ಹಿಂಗೆ ಅಲ್ಲಿ ಇರ್ರಿ, ಅವ್ರ ಮನೆಯಾಗಿರ್ರಿ ಇವ್ರ ಮನೆಯಾಗಿರ್ರಿ ಅಂತಾರೆ. ಇಲ್ಲೇ ಆದ್ರೆ ಅತ್ಲಾಗ ಹೆಂಗೆ ಇರ್ಬೋದು.
ಹೆಂಗೆ ಅತ್ಲಾಗೆ ಅವ್ರ ತಗ ಇವ್ರ ತಗ ಒಂದಿಟ್ಟು ಉಣ್ಕೊಂಡಿಲ್ಲ, ನಾವಾಗಿ ನಾವು ಮಾಡ್ಕೊಂಡು ಉಣ್ಬೋದು. ಮನೆ ಇದ್ರಾಗ ಏನೋ ಎರಡು ಮಾಡಿಬಿಟ್ರೆ ಅವ್ರ ಮನೆ ಹೋಗ್ರಿ ಇವ್ರ ಮನೆ ಹೋಗ್ರಿ ಅಂತ ನಮ್ಮನ್ನೇನಿಲ್ಲ. ತಿರ್ಗಿ ಯಾಕೆ ಅದಕ್ಕೆ ನಾವು ಇರೋವರೆಗೂ ಮನೆ ಮಾತ್ರ ಭಾಗ ಮಾಡೋಕ್ಕೆ ಹೋಗಲ್ಲ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.